ನಮಸ್ಕಾರ ವೀಕ್ಷಕರೇ, ಅದೃಷ್ಟ ಸೂತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಜ್ಯೋತಿಷ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ನಮ್ಮ ಹೆಸರಿನ ಮೊದಲ ಅಕ್ಷರವು ನಮ್ಮ ವ್ಯಕ್ತಿತ್ವದ ಕನ್ನಡಿ. ಅದು ನಮ್ಮ ಹಣೆಬರಹವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಇಂಗ್ಲಿಷ್ ವರ್ಣಮಾಲೆಯ ಅತ್ಯಂತ ಪ್ರಭಾವಶಾಲಿ ಅಕ್ಷರಗಳಲ್ಲಿ ಒಂದಾದ ಆರ್ ಅಕ್ಷರದ ಬಗ್ಗೆ ಮಾತನಾಡಲಿದ್ದೇವೆ. ರವಿ, ರಮೇಶ್, ರಾಧಾ, ರಕ್ಷಿತ್, ರಮ್ಯಾ, ರಾಜೇಶ್, ರಾಘವೇಂದ್ರ ಹೀಗೆ ಯಾರ ಹೆಸರು ಆರ್ ಅಕ್ಷರದಿಂದ ಶುರುವಾಗುತ್ತದೆಯೋ ಅಂತಹ ವ್ಯಕ್ತಿಗಳು ನಿಜಕ್ಕೂ ಅದೃಷ್ಟವಂತರು. ಯಾಕೆಂದ್ರೆ ಆರ್ ಅಕ್ಷರವು ಶಕ್ತಿ, ಬುದ್ಧಿವಂತಿಕೆ ಮತ್ತು ತ್ಯಾಗದ ಸಂಕೇತವಾಗಿದೆ. ಹಾಗಾದ್ರೆ ಈ ಆರ್ ಅಕ್ಷರದವರಿಗೆ ಮುಂಬರುವ 2026ನೇ ಹೊಸ ವರ್ಷ ಹೇಗಿರಲಿದೆ? ಶನಿ ಮತ್ತು ಗುರುಗ್ರಹಗಳ ಸಂಚಾರ ಇವರ ಜೀವನದಲ್ಲಿ ಯಾವ ಬದಲಾವಣೆ ತರಲಿದೆ? ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆಯೇ? ಬಿಸ್ನೆಸ್ನಲ್ಲಿ ಲಾಭವಾಗಲಿದೆಯೇ? ಮದುವೆ ಯೋಗ ಕೂಡಿ ಬರಲಿದೆಯೇ? ಇದೆಲ್ಲವನ್ನೂ ಇಂದಿನ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಲಿದ್ದೇವೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ ಆರ್ ಅಕ್ಷರದವರ ಸ್ವಭಾವ ಹೇಗಿರುತ್ತದೆ ಎಂದು ನೋಡೋಣ. ಸ್ನೇಹಿತರೆ, ಆರ್ ಅಕ್ಷರದವರು ಮನಸ್ಸಿನ ಮಾತಿಗಿಂತ ಹೃದಯದ ಮಾತನ್ನು ಹೆಚ್ಚು ಕೇಳುವವರು. ಇವರು ಬಹಳ ಭಾವಜೀವಿಗಳು. ಯಾರಾದರೂ ಸಂಕಷ್ಟದಲ್ಲಿದ್ದರೆ ತಮಗೆ ಎಷ್ಟೇ ಕಷ್ಟವಿದ್ದರೂ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಇವರಲ್ಲಿ ಕಲಾತ್ಮಕ ಗುಣಗಳು ಹೆಚ್ಚಾಗಿರುತ್ತವೆ. ಇವರು ನೋಡಲು ಶಾಂತವಾಗಿ ಕಂಡರೂ ಇವರಿಗೊಮ್ಮೆ ಸಿಟ್ಟು ಬಂದರೆ ಅದು ಜ್ವಾಲಾಮುಖಿಯಂತೆ ಸ್ಫೋಟವಾಗುತ್ತದೆ. ಆದರೆ ಆ ಕೋಪ ಕ್ಷಣಿಕ ಮಾತ್ರ. ಇವರು ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಪ್ರಾಣವನ್ನೇ ನೀಡುವಷ್ಟು ಪ್ರೀತಿ ತೋರಿಸುತ್ತಾರೆ. ಆದರೆ ಇವರ ಒಳ್ಳೆಯತನವನ್ನೇ ಕೆಲವರು ದುರುಪಯೋಗಪಡಿಸಿಕೊಳ್ಳುವುದು ಇವರ ಜೀವನದ ದೊಡ್ಡ ದುರಂತ. ಹಾಗಾದರೆ ಇಂತಹ ಗುಣವುಳ್ಳ ಆರ್ ಅಕ್ಷರದವರಿಗೆ 2026ರ ವರ್ಷವು ಏನನ್ನು ಕಾಯ್ದಿರಿಸಿದೆ? ವೀಕ್ಷಕರೇ, 2026 ಆರ್ ಅಕ್ಷರದವರಿಗೆ ಒಂದು ಫಲಪ್ರಾಪ್ತಿಯ ವರ್ಷ, ಇಯರ್ ಆಫ್ ರಿಸಲ್ಟ್ಸ್ ಎಂದು ಹೇಳಬಹುದು. ಕಳೆದ 2-3 ವರ್ಷಗಳಿಂದ ನೀವು ಪಟ್ಟ ಶ್ರಮಕ್ಕೆ, ಸುರಿಸಿದ ಬೆವರಿಗೆ ಈ ವರ್ಷ ತಕ್ಕ ಪ್ರತಿಫಲ ಸಿಗಲಿದೆ. ವರ್ಷದ ಆರಂಭವೂ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಿದ್ದರೂ ಮಾರ್ಚ್ ತಿಂಗಳ ನಂತರ ನಿಮ್ಮ ಜೀವನದ ಗಾಡಿ ಟಾಪ್ ಗೇರ್ನಲ್ಲಿ ಓಡಲಿದೆ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಮ ಭವಿಷ್ಯ ಹೇಗಿದೆ ಎಂದು ವಿವರವಾಗಿ ತಿಳಿಯೋಣ. ಉದ್ಯೋಗ ಮತ್ತು ವೃತ್ತಿಜೀವನ, ಕರಿಯರ್ ಆ್ಯಂಡ್ ಜಾಬ್. ಉದ್ಯೋಗಿಗಳಿಗೆ 2026 ಹೊಸ ಭರವಸೆಯನ್ನು ತರಲಿದೆ. ನೀವು ಬಹಳ ದಿನಗಳಿಂದ ಕೆಲಸ ಬದಲಾಯಿಸಲು ಅಥವಾ ಟ್ರಾನ್ಸ್ಫರ್ಗಾಗಿ ಪ್ರಯತ್ನಿಸುತ್ತಿದ್ದರೆ ಈ ವರ್ಷ ನಿಮ್ಮ ಆಸೆ ಈಡೇರಲಿದೆ. ವಿಶೇಷವಾಗಿ ಮಾರ್ಚ್ನಿಂದ ಜೂನ್ ತಿಂಗಳ ನಡುವೆ ನಿಮಗೆ ಬಡ್ತಿ, ಪ್ರಮೋಷನ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ. ಯಾರು ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಅಂದರೆ ಸಿನಿಮಾ, ಮೀಡಿಯಾ, ಫ್ಯಾಷನ್ ಡಿಸೈನಿಂಗ್ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿದ್ದೀರೋ ಅವರಿಗೆ ಈ ವರ್ಷ ಅತ್ಯದ್ಭುತ ಯಶಸ್ಸು ಕಾದಿದೆ. ನಿಮ್ಮ ಕೀರ್ತಿ ಎಲ್ಲೆಡೆ ಹರಡಲಿದೆ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಈ ವರ್ಷ ಮಿಶ್ರಫಲ. ನೀವು ಕೇವಲ ಅದೃಷ್ಟವನ್ನು ನಂಬದೆ ಕಠಿಣ ಪರಿಶ್ರಮ ಪಟ್ಟಲ್ಲಿ ಮಾತ್ರ ಯಶಸ್ಸು ಸಾಧ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಣ್ಣ ಅಂತರದಲ್ಲಿ ಗೆಲುವು ತಪ್ಪುವ ಸಾಧ್ಯತೆ ಇದೆ, ಆದ್ದರಿಂದ ಮೈಮರೆಯಬೇಡಿ. ವ್ಯಾಪಾರ ಮತ್ತು ವ್ಯವಹಾರ, ಬಿಸ್ನೆಸ್. ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಚಿಲ್ಲರೆ ವ್ಯಾಪಾರ, ರೆಸ್ಟಾರೆಂಟ್ ಮತ್ತು ಕೃಷಿ ಸಂಬಂಧಿತ ವ್ಯಾಪಾರ ಮಾಡುವವರಿಗೆ 2026 ಧನಲಾಭವನ್ನು ತರಲಿದೆ. ನಿಮ್ಮ ಹಳೆಯ ಸಾಲುಗಳು ತೀರುವ ಸಮಯ ಬಂದಿದೆ. ನೀವು ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಬ್ರಾಂಚ್ ಶುರು ಮಾಡಲು ಪ್ಲಾನ್ ಮಾಡಿದ್ದರೆ ಮೇ ತಿಂಗಳ ನಂತರ ಶುರು ಮಾಡಿ. ಅದು ನಿಮಗೆ ದೀರ್ಘಕಾಲದ ಲಾಭವನ್ನು ನೀಡುತ್ತದೆ. ಆದರೆ ಒಂದು ಎಚ್ಚರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ನಿಮ್ಮ ಪಾರ್ಟ್ನರ್ಗಳ ನಡವಳಿಕೆಯ ಮೇಲೆ ಕಣ್ಣಿಟ್ಟಿರಿ. ಯಾವುದೇ ಕರಾರು ಪತ್ರಗಳಿಗೆ ಸಹಿ ಹಾಕುವ ಮುನ್ನ 2 ಬಾರಿ ಯೋಚಿಸಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ತಜ್ಞರ ಸಲಹೆಯಿಲ್ಲದೆ ದೊಡ್ಡ ಮೊತ್ತದ ಹಣ ಹಾಕಬೇಡಿ. ಆರ್ಥಿಕ ಸ್ಥಿತಿ ಮತ್ತು ಹಣಕಾಸು. ಹಣಕಾಸಿನ ವಿಚಾರದಲ್ಲಿ ಆರ್ ಅಕ್ಷರದವರಿಗೆ 2026ರಲ್ಲಿ ಬಂದಷ್ಟೇ ಖರ್ಚು ಎನ್ನುವ ಪರಿಸ್ಥಿತಿ ಇರಬಹುದು. ಇದರ ಅರ್ಥ ನಿಮ್ಮ ಆದಾಯವೇನೋ ಹೆಚ್ಚಾಗುತ್ತದೆ, ಆದರೆ ಅದೇ ಪ್ರಮಾಣದಲ್ಲಿ ಖರ್ಚುಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಮನೆ ರಿಪೇರಿ, ವಾಹನ ಖರೀದಿ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗಬಹುದು. ಆದರೆ ಚಿಂತಿಸಬೇಡಿ, ಇವೆಲ್ಲವೂ ಶುಭ ಖರ್ಚುಗಳೇ. ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಹಠಾತ್ ಧನಲಾಭವಾಗುವ ಯೋಗವಿದೆ. ಅದು ಲಾಟರಿ ಮೂಲಕವಾಗಿರಬಹುದು ಅಥವಾ ಪೂರ್ವಜರ ಆಸ್ತಿಯ ಮೂಲಕವಾಗಿರಬಹುದು. ಈ ವರ್ಷ ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಶ್ರೇಷ್ಠ. ಇದು ನಿಮ್ಮ ಕಷ್ಟದ ಸಮಯದಲ್ಲಿ ನೆರವಿಗೆ ಬರುತ್ತದೆ. ಪ್ರೀತಿ, ಮದುವೆ ಮತ್ತು ಕುಟುಂಬ, ಲವ್, ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ?
ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಅಕ್ಷರದವರು ಪ್ರೀತಿಯ ವಿಚಾರದಲ್ಲಿ ಬಹಳ ಗಂಭೀರವಾಗಿರುತ್ತಾರೆ. 2026ರಲ್ಲಿ ನಿಮ್ಮ ಪ್ರೇಮ ಜೀವನ ಹೂವಿನಂತೆ ಅರಳಲಿದೆ. ಯಾರು ಒಂಟಿಯಾಗಿದ್ದಿರೋ ಅವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗಲಿದೆ. ಆ ವ್ಯಕ್ತಿ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಯಾರು ಮದುವೆಗಾಗಿ ಕಾಯುತ್ತಿದ್ದಿರೋ ಅವರಿಗೆ 2026ರ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ. ಮನೆಯವರ ವಿರೋಧವಿದ್ದರೂ ಕೊನೆಗೆ ಅವರು ನಿಮ್ಮ ಪ್ರೀತಿಗೆ ಒಪ್ಪಿಗೆ ನೀಡಲಿದ್ದಾರೆ. ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ಆದರೆ ಕೆಲಸದ ಒತ್ತಡದಿಂದ ನೀವು ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡಲು ಆಗದೇ ಇರಬಹುದು. ಇದರಿಂದ ಸಣ್ಣ ಪುಟ್ಟ ಜಗಳಗಳಾಗಬಹುದು. ವಾರಾಂತ್ಯದಲ್ಲಿ ಕುಟುಂಬದ ಜೊತೆ ಹೊರಗೆ ಹೋಗುವುದು ಅಥವಾ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ವಿದ್ಯಾರ್ಥಿಗಳಿಗೆ ಎಜುಕೇಷನ್. ವಿದ್ಯಾರ್ಥಿಗಳಿಗೆ 2026 ಒಂದು ಸವಾಲಿನ ವರ್ಷ. ನಿಮ್ಮ ಗಮನ ಓದಿನ ಕಡೆಗಿಂತ ಮೊಬೈಲ್ ಮತ್ತು ಸ್ನೇಹಿತರ ಕಡೆಗೆ ಹೆಚ್ಚು ವಾಲುವ ಸಾಧ್ಯತೆ ಇದೆ. ಇದರಿಂದ ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆಯಾಗಬಹುದು. ವಿಶೇಷವಾಗಿ 10ನೇ ತರಗತಿ ಮತ್ತು PUC ವಿದ್ಯಾರ್ಥಿಗಳು ಈ ವರ್ಷ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾಳೆ ಓದೋಣ ಎಂದು ಮುಂದೂಡುವ ಸ್ವಭಾವವನ್ನು ಬಿಟ್ಟುಬಿಡಿ. ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿದ್ದಿರೋ ಅವರು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಧ್ಯಾನ ಮಾಡುವುದು ಉತ್ತಮ. ಟೆಕ್ನಿಕಲ್ ಕೋರ್ಸ್ ಮಾಡುತ್ತಿರುವವರಿಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಳ್ಳೆಯ ಕೆಲಸ ಸಿಗುವ ಯೋಗವಿದೆ. ಆರೋಗ್ಯ. ಆರೋಗ್ಯವೇ ಭಾಗ್ಯ. 2026ರಲ್ಲಿ 6 ಅಕ್ಷರದವರು ತಮ್ಮ ಆರೋಗ್ಯದ ಕಡೆಗೆ ವಿಶೇಷ ಗಮನ ಕೊಡಲೇಬೇಕು. ವರ್ಷದ ಆರಂಭದಲ್ಲಿ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಶೀತ, ಕೆಮ್ಮು ಅಥವಾ ಎದೆಗೆ ಸಂಬಂಧಿಸಿದ ಸೋಂಕುಗಳು ಕಾಡಬಹುದು. ಹಾಗೆಯೇ ಅತಿಯಾದ ಆಲೋಚನೆಯಿಂದ ಓವರ್ ಥಿಂಕಿಂಗಿಂದ ನಿದ್ರಾಹೀನತೆ ಅಥವಾ ತಲೆನೋವಿನ ಸಮಸ್ಯೆ ಬರಬಹುದು. ಹೊರಗಿನ ಎಣ್ಣೆಯುಕ್ತ ಆಹಾರವನ್ನು ಕಡಿಮೆ ಮಾಡಿ ಮನೆಯ ಊಟಕ್ಕೆ ಪ್ರಾಮುಖ್ಯತೆ ನೀಡಿ. ಪ್ರತಿದಿನ ಕನಿಷ್ಠ 20 ನಿಮಿಷ ಪ್ರಾಣಾಯಾಮ ಅಥವಾ ಯೋಗ ಮಾಡುವುದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸುತ್ತದೆ. ವಾಹನ ಚಾಲನೆ ಮಾಡುವಾಗ ಮತ್ತು ಎತ್ತರದ ಪ್ರದೇಶಗಳಿಗೆ ಹೋಗುವಾಗ ಜಾಗ್ರತೆ ವಹಿಸಿ. ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣ. ಲಕ್ಕಿ ನಂಬರ್ ಆ್ಯಂಡ್ ಕಲರ್. 2026ರಲ್ಲಿ 6 ಅಕ್ಷರದವರಿಗೆ ಅದೃಷ್ಟದ ಸಂಖ್ಯೆಗಳು 2, 7 ಮತ್ತು 9. ಯಾವುದೇ ಶುಭ ಕಾರ್ಯ ಮಾಡುವಾಗ ಈ ದಿನಾಂಕಗಳನ್ನು ಆರಿಸಿಕೊಂಡಿ. ನಿಮಗೆ ಅದೃಷ್ಟದ ಬಣ್ಣಗಳು ಬಿಳಿ, ಕ್ರೀಮ್ ಮತ್ತು ತಿಳಿ ಹಳದಿ. ಕಪ್ಪು ಬಣ್ಣವನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದು ನಕಾರಾತ್ಮಕ ಶಕ್ತಿಯನ್ನು ಸೆಳೆಯಬಹುದು. ದೋಷ ಪರಿಹಾರಗಳು. 2026ರಲ್ಲಿ ಕಷ್ಟಗಳನ್ನು ದೂರ ಮಾಡಿ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ. ಶಿವನ ಆರಾಧನೆ. 6 ಅಕ್ಷರದವರಿಗೆ ಶಿವನ ಆರಾಧನೆ ಅತ್ಯಂತ ಶ್ರೇಷ್ಠ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮಗೆ ಮನಃಶಾಂತಿ ಮತ್ತು ಯಶಸ್ಸನ್ನು ನೀಡುತ್ತದೆ. ನಾಯಿಗಳಿಗೆ ಆಹಾರ. ನಿಮಗೆ ಸಾಧ್ಯವಾದರೆ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಅಥವಾ ಹಾಲನ್ನು ನೀಡಿ. ಇದು ರಾಹುಕೇತು ದೋಷಗಳನ್ನು ನಿವಾರಿಸಲು ರಾಮಬಾಣವಿದ್ದಂತೆ. ಅಮ್ಮನವರ ಆರಾಧನೆ. ಶುಕ್ರವಾರದಂದು ಲಕ್ಷ್ಮೀದೇವಿ ಅಥವಾ ದುರ್ಗಾದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ. ಇದು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಬೆಳ್ಳಿಯ ಉಂಗುರ. ಸಾಧ್ಯವಾದರೆ ಬಲಗೈ ಕಿರುಬೆರಳಿಗೆ ಒಂದು ಬೆಳ್ಳಿಯ ಉಂಗುರವನ್ನು ಧರಿಸಿ. ಇದು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಮತ್ತು ಚಂದ್ರನ ಬಲವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳುವುದಾದರೆ 2026 6 ಅಕ್ಷರದವರಿಗೆ ಒಂದು ಅದ್ಭುತವಾದ ವರ್ಷವಾಗಲಿದೆ.
ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಕಂಡರೂ ಅಂತಿಮ ಜಯ ನಿಮ್ಮದೇ. ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಇದು ಸರಿಯಾದ ಸಮಯ. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ, ಮುನ್ನಗ್ಗಿ, ಯಶಸ್ಸು ನಿಮ್ಮ ಕಾಲಡೆಯಲ್ಲಿರುತ್ತದೆ. ನಿಮ್ಮ ಹೆಸರು ಕೂಡ 6 ಅಕ್ಷರದಿಂದ ಶುರುವಾಗುತ್ತಿದ್ದರೆ ಅಥವಾ ನಿಮ್ಮ ಪ್ರೀತಿಪಾತ್ರರ ಹೆಸರು 6ನಿಂದ ಶುರುವಾಗುತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಕ್ಷರದ ಭವಿಷ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.